ಬೆಂಗಳೂರು ಕಾಲ್ತುಳಿತದ ದುರಂತ ಘಟನೆಯ ಹೊಣೆ ಹೊತ್ತು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರು ತಕ್ಷಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿ ಮಡಿಕೇರಿಯಲ್ಲಿ ಕೊಡಗು ಜಿಲ್ಲಾ ಬಿಜೆಪಿ ಪ್ರತಿಭಟನೆ ನಡೆಸಿತು. ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಜಮಾಯಿಸಿದ ಬಿಜೆಪಿ ಪ್ರಮುಖರು ಹಾಗೂ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಅಸಮಾಧಾನ ವ್ಯಕ್ತಪಡಿಸಿದರು. बीजेपी साथ है, बीजेपी साथ है। न्याय बेको, न्याय बेको, न्याय बेको, न्याय बेको। हमें न्याय बेको, हमें न्याय बेको। हलो मिस्टर सिद्धरामಯ್ಯ, हलो मिस्टर सिद्धरामಯ್ಯ। न्याय ನೀವು ಕೊಡ್ತೀರಾ, न्याय ನೀವು ಕೊಡ್ತೀರಾ? ತೀರ್ಪು ನಾವೇ ಕೊಡಬೇಕಾ? ತೀರ್ಪು ನಾವೇ ಕೊಡಬೇಕು. राजीनामे ಕೊಡಲೇ ಮುಖ್ಯಮಂತ್ರಿ ರಾಜೀನಾಮೆ ಅಮಾಯಕರ ಬಲಿ ತೆಗೆದುಕೊಂಡ ಕಾಂಗ್ರೆಸ್ ಸರ್ಕಾರಕ್ಕೆ ಅಮಾಯಕರ ಬಲಿ ತೆಗೆದುಕೊಂಡ ಕಾಂಗ್ರೆಸ್ ಸರ್ಕಾರಕ್ಕೆ ನೀಡಲೇಬೇಕು 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 ನೀಡಲೇಬೇಕು. ಈ ಸಂದರ್ಭ ಮಾತನಾಡಿದ ಮಾಜಿ ಶಾಸಕ ಅಪ್ಪಚ್ಚು ರಂಜನ್, ಆರ್ಸಿಬಿ ತಂಡ ಐಪಿಎಲ್ನಲ್ಲಿ ಜಯಗಳಿಸಿದ ಹಿನ್ನೆಲೆ ರಾಜಕೀಯ ಲಾಭ ಪಡೆಯುವ ಉದ್ದೇಶದಿಂದ ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿಜಯೋತ್ಸವವನ್ನು ಆಯೋಜಿಸಿತ್ತು. ಹಿರಿಯ ಪೊಲೀಸ್ ಅಧಿಕಾರಿಗಳು ಕಾನೂನು ಸುವ್ಯವಸ್ಥೆ ಹದಗೆಡುವ ಕುರಿತು ಸರ್ಕಾರಕ್ಕೆ ಮೊದಲೇ ಮಾಹಿತಿಯನ್ನು ನೀಡಿದರೂ ಕೂಡ ಅವರ ಮಾತನ್ನು ಲೆಕ್ಕಿಸದ ಸರ್ಕಾರ ವಿಜಯೋತ್ಸವ ಆಚರಿಸಿ 11 ಮಂದಿ ಅಮಾಯಕರ ಸಾವಿಗೆ ಕಾರಣವಾಗಿದೆ ಎಂದು ಆರೋಪಿಸಿದರು. ಸರ್ಕಾರ ತನ್ನ ವೈಫಲ್ಯವನ್ನು ಮುಚ್ಚಿ ಹಾಕಲು ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡಿರುವುದು ಖಂಡನೀಯವೆಂದರು. ಕೂಡಲೇ ಸಿಎಂ ಹಾಗೂ ಡಿಸಿಎಂ ತಮ್ಮ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದರು. ಇವತ್ತು ಕೊಡಗು ಜಿಲ್ಲಾ ಕಾಳಪ್ಪನವರು ಮತ್ತು ಕೊಡಗು ಜಿಲ್ಲೆಯ ಎಲ್ಲ ಬಿಜೆಪಿಯ ಪದಾಧಿಕಾರಿಗಳು ಸೇರಿ ರಾಯಲ್ ಚಾಲೆಂಜಲ್ಲಿ ಸನ್ಮಾನ ಮಾಡದಂಥ ಸಂದರ್ಭದಲ್ಲಿ ಸುಮಾರು 11 ಜನ ಕೊಲೆಯಾಗುವಂಥ ಕೆಲಸ ಆಯಿತು. ಅದಕ್ಕೆ ನೇರ ಹೊಣೆದಾರರು ಸಿದ್ದರಾಮಯ್ಯ, DK ಶಿವಕುಮಾರ್, ಅದರ ಜೊತೆಗೆ ಗೃಹ ಮಂತ್ರಿಗಳಾದಂಥ ಪರಮೇಶ್ವರ್, ಅದರ ಜೊತೆಗೆ ಇನ್ನೊಬ್ಬರು ಇದ್ದಾರೆ, ಯಾರಿಗೂ ಗೊತ್ತಿಲ್ಲದವರು ಗೋವಿಂದರಾಜ್. ಅವರು ಈ ಸಮ್ಮೇಳನ ಮಾಡಿ ಒಂದು ರೀತಿಯಲ್ಲಿ ಅವರಿಗೆ ಸನ್ಮಾನ ಮಾಡ್ತೇವೆ ಅಂತೇಳಿ 11 ಜನರನ್ನ ಬಲಿ ಕೊಡುವಂಥ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಇದನ್ನು ನೇರವಾಗಿ ಕಾಂಗ್ರೆಸ್ ಸರ್ಕಾರ ಹೊಣೆ ಹೊತ್ತುಕೊಂಡು ರಾಜೀನಾಮೆ ಕೊಡುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಈ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವುದೇ ನೈತಿಕ ಹಕ್ಕಿಲ್ಲ. ನಾವು ಕೂಡ BJPಯವರು ಕೂಡ ಭಾರತೀಯ ಜನತಾ ಪಕ್ಷದ ಕಾರ್ಯಕ್ರಮವನ್ನು ನಡೆಸ್ತೇವೆ. ಸುಮಾರು 3 ಲಕ್ಷಕ್ಕೂ ಹೆಚ್ಚು ಜನ ಸೇರ್ತೇವೆ. ಕಾಂಗ್ರೆಸ್ನವರು ಸೇರ್ತಾರೆ. ಆದರೆ ಯಾವುದೇ ಸಾವು ನೋವುಗಳು ಆಗಿರಲಿಲ್ಲ. ಆದರೆ ಇವರು ಪೊಲೀಸ್ ಡಿಪಾರ್ಟ್ಮೆಂಟವರು ಇವತ್ತೇ ಮಾಡೋದು ಬೇಡ ಅಂತ ಹೇಳಿದ್ರು ಕೂಡ ಏಕಾಏಕಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರ ರಕ್ಷಣೆ ಕೊಡೋಕ್ಕಾಗೋದಿಲ್ಲ, 1-2 ದಿವಸ ಬಿಟ್ಟು ಮಾಡಿ ಅಂತ ಹೇಳಿದ್ರು ಕೂಡ ಅಲ್ಲಿಯ ಕಮಿಷನರ್ ಯಾರು ಇದ್ದಾರೆ ಇವತ್ತು ಅವ್ರನ್ನ ಸಸ್ಪೆಂಡ್ ಮಾಡುವಂಥ ಕೆಲಸವನ್ನು ಕೂಡ ದಯಾನಂದ ಅವ್ರನ್ನ ಮಾಡಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಈ ಚರಿತ್ರೆಯಲ್ಲಿ, ಕರ್ನಾಟಕದ ಚರಿತ್ರೆಯಲ್ಲಿ 5 ಜನ IPS ಆಫೀಸರ್ನ ಸಸ್ಪೆಂಡ್ ಮಾಡಿದಂಥ ಚರಿತ್ರೆನೇ ಇಲ್ಲ. ಅಂಥ ಚರಿತ್ರೆಯಲ್ಲಿ ಅವರ ಮೇಲೆ ಬಂದಂಥ ಏನು ತಪ್ಪುಗಳನ್ನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಹಾಕಿ ಒಂದು ರೀತಿಯಲ್ಲಿ ಪೊಲೀಸಿನ ಮಾರಲ್ ಕರೇಜನ್ನು ಕೂಡ ಇವತ್ತು ಕೆಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆಂತಂದರೆ ಕರ್ನಾಟಕದ ಪೊಲೀಸ್ ಅಂತಂದರೆ ಭಾಳ ಹೆಸರು ಪಡೆದಂಥ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಹಲವಾರು IPS ಅಧಿಕಾರಿಗಳು ಇದ್ದಾರೆ. ದಯಾನಂದ ನಮಗೆ ಗೊತ್ತಿದ್ದಾಗೆ ದಯಾನಂದ್ ಇರ್ಬೋದು, ವಿಶ್ವಾಸ್ ಇರ್ಬೋದು, ಅವರು ಭಾಳ ಪ್ರಾಮಾಣಿಕ ಅಧಿಕಾರಿ. ಅಂಥವ್ರನ್ನ ಸುಮಾರು 30 ವರ್ಷದಿಂದ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದವ್ರನ್ನ
ಇವತ್ತು ಸಸ್ಪೆಂಡ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇದನ್ನು ತೀವ್ರವಾಗಿ ಭಾರತೀಯ ಜನತಾ ಪಕ್ಷ ಖಂಡಿಸ್ತದೆ ಅಂತೇಳಿ ಇಚ್ಛೆಪಡ್ತೇನೆ. ಇವತ್ತು 3 ಗಂಟೆ 10 ನಿಮಿಷಕ್ಕೆ ಒಬ್ಬರು ಡೆತ್ ಆಗಿದ್ದಾರೆ ಅಂತೇಳಿ ಬೋರಿಂಗ್ ಹಾಸ್ಪಿಟ್ಲಿಗೆ ತಗೊಂಡೋದಂಥ ಸಂದರ್ಭ ಡಿಕ್ಲೇರ್ ಮಾಡಿದರೂ ಕೂಡ ವಿಧಾನಸಭೆಯಲ್ಲಿ ಸನ್ಮಾನ ಮಾಡುವಂಥ ಕೆಲಸವನ್ನು ಮಾಡಿದರು. ಅದರ ಜೊತೆಗೆ ವಿಧಾನಸಭೆಯಲ್ಲಿ ಸನ್ಮಾನ ಮಾಡಿದ ನಂತರ ಅಲ್ಲಿಗೆ ಹೋಗುವಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಹೋಗ್ತಾರೆ. ಆ ಸಂದರ್ಭದಲ್ಲಿ ಸುಮಾರು 10 ಜನ ಸತ್ತಿದ್ದಾರೆ ಅಂತ ಹೇಳಿದ್ರು ಕೂಡ ಆ ಕಾರ್ಯಕ್ರಮವನ್ನು ಅವರು ಬರ್ಖಾಸ್ತು ಮಾಡುವಂಥ ವ್ಯವಸ್ಥೆಯನ್ನು ಮಾಡಲಿಲ್ಲ. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಮಾತನಾಡಿ, ಯಾವುದೇ ಪೂರ್ವ ತಯಾರಿ ಇಲ್ಲದೆ ಏಕಾಏಕಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದರಿಂದ 11 ಮಂದಿ ಅಮಾಯಕರು ಸಾವನ್ನಪ್ಪಿದ್ದಾರೆ ಎಂದರು. ಇವತ್ತು ಕೊಡಗು ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಮಡಿಕೇರಿಯಲ್ಲಿ ಏನು ಮೊನ್ನೆ ಬೆಂಗಳೂರಿನಲ್ಲಿ ಈ IPL ಮ್ಯಾಚ್ನಲ್ಲಿ RCB ಏನು ಕಪ್ ಗೆಲ್ತು, ಇದನ್ನು ಕ್ರಿಕೆಟ್ ಅಭಿಮಾನಿಗಳೆಲ್ಲರೂ ಸಹ ಸಂತೋಷಪಟ್ಟರು, ಖುಷಿಪಟ್ಟರು. ಕರ್ನಾಟಕದಲ್ಲಿ ಇಡೀ ರಾತ್ರಿ ಆ ಕಾರ್ಯಕ್ರಮಗಳು ಬೇರೆ ಬೇರೆ ಕಡೆ ವಿಜಯೋತ್ಸವಗಳು ನಡೆದಿದೆ. ಎಲ್ಲ ಕಡೆಯೂ ಪೊಲೀಸರು ಅತ್ಯಂತ ಯಶಸ್ವಿಯಾಗಿ ಇದನ್ನು ನಿಭಾಯಿಸಿದ್ದಾರೆ. ಎಲ್ಲಿಯೂ ಯಾವುದೇ ಅಹಿತಕರ ಘಟನೆಗಳು ಅವತ್ತು ನಡೆಯಲಿಲ್ಲ. ಆದರೆ ಈ ಗೆದ್ದ ನಂತರ ಇದರ ಒಂದು ಕ್ರೆಡಿಟನ್ನು ರಾಜ್ಯ ಸರ್ಕಾರ ತಗೊಳ್ಬೇಕು ಅಂತ ಹೇಳುವಂಥ ಒಂದು ಉದ್ದೇಶದಿಂದ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಇವತ್ತೇನು ಗೃಹ ಸಚಿವರು ಪರಮೇಶ್ವರ್ ಇದ್ದಾರೆ, ಇವರುಗಳು ಇದನ್ನು ಒಂದು ಆಚರಣೆ ಮಾಡಲಿಕ್ಕೆ ಹೊರಟು ಸನ್ಮಾನ ಮಾಡಿ ಆದಮೇಲೆ ಪೊಲೀಸರು ಹೇಳಿದ್ದಾರೆ ಅಂತ ಯಾವುದೇ ಕಾರಣಕ್ಕೆ ಬಂದೋಬಸ್ತ್ ವ್ಯವಸ್ಥೆ ಮಾಡಲಿಕ್ಕೆ ಆಗೋದಿಲ್ಲ. ರಾತ್ರಿ ಇಡೀ ನಮ್ಮ ಪೊಲೀಸರು ಕೆಲಸ ಮಾಡಿದ್ದಾರೆ. ಬೆಳಿಗ್ಗೆ ಮತ್ತೆ ಬಂದೋಬಸ್ತ್ ಮಾಡಲಿಕ್ಕೆ ತೊಂದರೆ ಆಗ್ತದೆ, 1-2 ದಿನ ಕಳೆದು ಈ ಕಾರ್ಯಕ್ರಮವನ್ನು ಮಾಡಿ ಅಂತೇಳಿ. ಆದರೂ ಸಹ ಇವರು ಏಕಾಏಕಿ ಕರೆ ಕೊಟ್ಟು ಎಲ್ಲರನ್ನ ಸನ್ಮಾನ ಮಾಡ್ತೇವೆ, ಉಚಿತವಾಗಿ ಬನ್ನಿ ಅಂತೇಳಿ ಕರೆ ಕೊಟ್ಟು ಒಂದಷ್ಟು ಯಾವುದೇ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳೋದೆ, ಇದ್ರ ಬಗ್ಗೆ ಪೂರ್ವ ತಯಾರಿ ಏನು ಮಾಡ್ಕೊಳ್ಳೋದೆ, ಇದು ಯಾವುದೇ ರೀತಿಯಲ್ಲಿ ಸರ್ಕಾರದ ಅಥವಾ ಕರ್ನಾಟಕದ ಇದು ಯಾವುದು ತಂಡ ಅಲ್ಲ. ಇದು ಪ್ರೈವೇಟ್ ಫ್ರಾಂಚೈಸಿ ಇದು RCB ಅಂತ ಹೇಳುವಂಥದ್ದು. ಇವತ್ತು ಇದನ್ನು ಗೆದ್ಕೊಂಡಿದ್ದು ಎಲ್ಲರೂ ಸಂತೋಷಪಟ್ಟಿರುವಂಥ ಒಂದು ಭಾಗ. ಆದರೆ ಆ ಕಾರ್ಯಕ್ರಮದಲ್ಲಿ 11 ಜನ ಅತ್ಯಂತ ಯುವಕರು, ಎಲ್ಲರೂ 18, 20, 22 ವರ್ಷದ ಮುಂದೆ ಒಂದು ದೇಶದ ಸತ್ಪ್ರಜೆಯಾಗಿ ಬಾಳ್ಬೇಕಿದ್ದಂಥ ಅವ್ರನ್ನ ಒಂದು ರೀತಿಯಲ್ಲಿ ನೇರವಾಗಿ ಇದು ಕೊಲೆ ಮಾಡಿರುವಂಥದ್ದು ಅಂತೇಳಿ ನಾವು ಹೇಳ್ತಾ ಇದ್ದೇವೆ. ಯಾಕೆಂದರೆ ಅವತ್ತು ಯಾರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡದಿದ್ದರೆ ಬರ್ತಾ ಇರಲಿಲ್ಲ, ಇದು ಆಗ್ತಾ ಇರಲಿಲ್ಲ. ಇದರ ಹೊಣೆಯನ್ನು ಇವತ್ತು ಹೊರಲಿಕ್ಕೆ ಯಾರೂ ತಯಾರಿಲ್ಲ. ಇವತ್ತು ಸರ್ಕಾರ ಪೊಲೀಸ್ ಇಲಾಖೆ ಮೇಲೆ ಹೇಳಿ ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ, ಇಲ್ಲಾಂದರೆ RCB ಮೇಲೆ ಹಾಕ್ತಿದ್ದಾರೆ, ಇಲ್ಲಾಂದರೆ ಕರ್ನಾಟಕ ಕ್ರಿಕೆಟ್ ಬೋರ್ಡ್ ಮೇಲೆ ಹಾಕುವಂಥದ್ದು ಒಂದು ಹೊಣೆಗಾರಿಕೆಯನ್ನು ಬೇರೆ ಮೇಲೆ ಅವ್ರ ಮೇಲೆ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅದನ್ನು ವಿರೋಧಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯದಲ್ಲಿ ಮಾಡಿರುವಾಗೆ ನಿನ್ನೆ ಕೊಡಗಿನ ಸುಮಾರಪೇಟೆ ಮತ್ತು ಪೊನ್ನಂಪೇಟೆಯಲ್ಲಿ ಮಾಡಿದ್ದೇವೆ. ಇವತ್ತು ಜಿಲ್ಲೆಯ ವತಿಯಿಂದ ಜಿಲ್ಲಾ ಬಿಜೆಪಿಯಿಂದ ಮಡಿಕೇರಿಯಲ್ಲಿ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈನಿ, ನಗರಸಭೆ ಅಧ್ಯಕ್ಷೆ ಕಲಾವತಿ, ಬಿಜೆಪಿ ವಕ್ತಾರರಾದ BK ಅರುಣ್ ಕುಮಾರ್, ಕಾಂಗೀರ ಸತೀಶ್, ಮಡಿಕೇರಿ ನಗರಾಧ್ಯಕ್ಷ ಉಮೇಶ್ ಸುಬ್ರಹ್ಮಣಿ, ಉಪಾಧ್ಯಕ್ಷ BK ಜಗದೀಶ್, SSC ಮೋರ್ಚಾದ ಅಧ್ಯಕ್ಷ PM ರವಿ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು.